ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರೊಟೆಕ್ಟ್ ಶೀಟ್ ಇನ್ ಎಕ್ಸೆಲ್ ಅಂದರೆ ಪರ್ಟಿಕ್ಯುಲರ್ ಶೀಟ್ ಅಥವಾ ಪರ್ಟಿಕ್ಯುಲರ್ ಟ್ಯಾಬ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಅಂದರೆ ಯಾವುದೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಯಾರು ಎಡಿಟ್ ಮಾಡಬಾರ್ದು. ಸೊ ಆ ಥರ ಆಪ್ಷನ್ ಹೇಗೆ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಎಕ್ಸೆಲ್ಗೆ ಹೋಗೋಣ ನಿಮಗೆ. ಸೊ ಇಲ್ಲಿ ಎಕ್ಸಾಂಪಲ್ ಸ್ಯಾಲ್ರಿ ಡೀಟೇಲ್ಸ್ ಇದೆ. ಸೊ ನೀವು ಇದನ್ನು ಬೇರೆ ಯಾರಿಗೋ ಒಬ್ಬರಿಗೆ ಸೆಂಡ್ ಮಾಡಬೇಕು, ಬಟ್ ಅವರು ಈ ಎಕ್ಸೆಲ್ಲಲ್ಲಿ ಏನು ಚೇಂಜಸ್ ಮಾಡಬಾರ್ದು, ಅಂದರೆ ಎಡಿಟ್ ಮಾಡೋ ಆಪ್ಷನ್ ಅವರಿಗೆ ಕೊಡಬಾರ್ದು. ಸೊ ಎಕ್ಸಾಂಪಲ್ ಯಾವುದೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ, ಸೊ ಯಾವುದೋ ಒಂದು ಪರ್ಸ್ನಲ್ ಡೇಟಾ ಇರುತ್ತೆ, ಸೊ ಯಾವುದೋ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಇನ್ಶೂರೆನ್ಸ್ ಡೇಟಾ, ಎನಿಥಿಂಗ್. ಸೊ ನೀವು ಆ ಶೀಟ್ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಯಾರೇ ಆಗಲಿ ಈ ಶೀಟಲ್ಲಿ ಏನು ಎಡಿಟ್ ಮಾಡೋ ಆಪ್ಷನ್ ಇರಲ್ಲ. ಸೊ ಹೇಗೆ ಮಾಡಬೇಕು ಅಂತ ನಿಮಗೆ ಈ ಶೀಟಲ್ಲಿ ಹೇಳ್ಕೊಡ್ತೀನಿ, ಇದು ಪರ್ಟಿಕ್ಯುಲರ್ ಶೀಟಿಗೆ. ಸೊ ಎಕ್ಸಾಂಪಲ್ ನೀವು ಹೋಮ್ ಆಪ್ಷನಲ್ಲಿ ಇಲ್ಲಿ ಬಂದರೆ ನೀವು ಸರ್ಚ್ ಮಾಡಿದ್ರು ನಿಮಗೆ ಇಲ್ಲಿ ಕೂಡ ಸಿಗುತ್ತೆ. ಸೊ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೋಡಿ, ಸೊ ಪ್ರೊಟೆಕ್ಟ್ ಶೀಟ್. ಸೊ ನೋಡಿ ನಿಮ್ಗೆ ಇಲ್ಲಿ ಆಪ್ಷನ್ ಕೂಡ ಬರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಅಂದರೆ ನೀವು ರಿವ್ಯೂ ಆಪ್ಷನ್ ಹೋಗಿ ಪ್ರೊಟೆಕ್ಟ್ ಶೀಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಆಪ್ಷನ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ, ಸೆಲೆಕ್ಟ್ ಲಾಕ್ಡ್ ಸೆಲ್ಸ್ ಆ್ಯಂಡ್ ಸೆಲೆಕ್ಟ್ ಅನ್ಲಾಕ್ಡ್ ಸೆಲ್ಸ್. ಅಂದರೆ ನೀವು ಎರಡು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು, ಆಟೋ ಸೆಲೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೀವು ಪಾಸ್ವರ್ಡ್, ನಿಮಗೆ ರಿಮೆಂಬರ್ ಆಗೋ ಪಾಸ್ವರ್ಡ್ ಅಥವಾ ನಿಮಗೆ ಗೊತ್ತಿರೋ ಪಾಸ್ವರ್ಡ್ನ ನೀವು ಸೆಟ್ ಮಾಡಬೇಕು. ಸೊ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ 1 2 3 4 5 ಅಂತ ಸೆಟ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸಲ ಸೊ ಕನ್ಫರ್ಮೇಷನ್ ಮತ್ತೆ ಎಂಟರ್ ಪಾಸ್ವರ್ಡ್ ಟು ಪ್ರೊಟೆಕ್ಟ್ ಪ್ರೊಸೀಡ್ ಅಂತ ಕೇಳುತ್ತೆ. ಸೊ ನೀವು ಅವಾಗ ಸೇಮ್ ಪಾಸ್ವರ್ಡ್ನ ಮತ್ತೆ ಅಪ್ಡೇಟ್ ಮಾಡಬೇಕು. ಸೊ ನೋಡಿ ಇವಾಗ ಶೀಟು ಪ್ರೊಟೆಕ್ಟ್ ಆಗಿದೆ. ಹೇಗೆ ಅಂತ ಗೊತ್ತಾಗುತ್ತೆ ನೋಡಿ. ಸೊ ನಾನು ಇಲ್ಲಿ ಏನಾದರೂ ಚೇಂಜಸ್ ಮಾಡೋದಕ್ಕೆ ಟೈಪ್ ಮಾಡ್ತೀನಿ ನೋಡಿ, ದ ಸೆಲ್ ಆರ್ ಚಾರ್ಟ್ you are trying to change on protect sheet. To make a change unprotect the sheet you might be requested enter a password. ಸೊ ಅಂದರೆ ಯಾರು ಕೂಡ ಈ ಶೀಟಲ್ಲಿರೋ ಡೇಟಾ ಅಥವಾ ಈ ಶೀಟಲ್ಲಿ ಏನು ಎಡಿಟ್ ಮಾಡೋಕ್ಕಾಗೋದಿಲ್ಲ. ಸೊ ಮತ್ತೆ ನೀವು ಏನಾದರೂ ಎಡಿಟ್ ಮಾಡಬೇಕು ಅಥವಾ ಏನಾದರೂ ಡೇಟಾ ಚೇಂಜ್ ಮಾಡಬೇಕು, ಹ್ಯಾಡ್ ಮಾಡಬೇಕು ಅಂದರೆ ನೀವು ಮತ್ತೆ ಆ ಶೀಟ್ನ ಅನ್ಪ್ರೊಟೆಕ್ಟ್ ಮಾಡಬೇಕು. ಸೊ ನಿಮಗೆ ಸೇಮ್ ಆಪ್ಷನ್, ಸೊ ಅಂದರೆ ಓಮ್ ಅಥವಾ ರಿವ್ಯೂ, ಇಲ್ಲಿ ನೋಡಿ ರಿವ್ಯೂ ಹೋಗಿ ಅನ್ಪ್ರೊಟೆಕ್ಟ್ ಶೀಟ್ ಅಂತ ಆಲ್ರೆಡಿ ತೋರಿಸಿ. ಯಾಕೆ ಅನ್ಪ್ರೊಟೆಕ್ಟ್ ಅಂತ ತೋರಿಸಿ, ಆಲ್ರೆಡಿ ನಾವು ಪ್ರೊಟೆಕ್ಟ್ ಮಾಡಿದ್ದೀವಿ ಅದನ್ನು. ಸೊ ನೋಡಿ ನಿಮಗೆ ಆಲ್ರೆಡಿ ಪಾಸ್ವರ್ಡ್ ನಾವು ಹೇಳ್ತಾ ಅವಾಗಲೇ ಪಾಸ್ವರ್ಡ್ 1 2 3 4 5 ಅಂತ. ಸೊ 1 2 3 4 5 ನೋಡಿ ಇವಾಗ ಅನ್ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಆಪ್ಷನ್ ಕೂಡ ಚೇಂಜ್ ಆಯಿತು. ದೆನ್ ಇಲ್ಲಿ ನೀವು ಬೇಕಾದ್ರೆ ಇವಾಗ ನೋಡಿ ಏನು ಬೇಕಾದರೂ ಆ್ಯಡ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಸೊ ಯಾಕೆ ನಾವು ಇದನ್ನು ಮಾಡ್ತೀವಿ ಅಂದರೆ, ಸೊ ಎಕ್ಸಾಂಪಲ್ ನಾವು ಯಾವುದೋ ಒಂದು ಇಂಪಾರ್ಟೆಂಟ್ ಸ್ಯಾಲ್ರಿ ಡೀಟೇಲ್ಸ್ನ ಆ್ಯಡ್ ಮಾಡಿರ್ತೀವಿ. ಸೊ ಯಾರೋ ಅದನ್ನು ಈಗ 21 ಇರೋದು 20 ಅಂತ ಮಾಡ್ಬೋದು. ಸೊ ಏನು ಬೇಕಾದರೂ ಮಾಡ್ಬೋದು. ಸೊ ನೋಡಿ ಇವಾಗ ನಾನು ಕಾಪಿ ಪೇಸ್ಟ್ ಮಾಡಿದೆ ಅಡಿಷನಲ್ ಆಗಿ. ಸೊ ಈ ಥರ ಸೊ ಶೀಟ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ನೀವು ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು.